ಕಂಪಲ್ಸರಿ ಎಲ್ಲಿ ಗಾಡಿಗಳು 3 ಕುಂತು ಬರ್ತಾರ 2 ಕುಂತು ವಿತೌಟ್ ಹೆಲ್ಮೆಟ್ ಬರ್ತಾರ ಅಲ್ಲಿ ಕಂಪಲ್ಸರಿ ಪೊಲೀಸರು ವೇಗಾ ಕಂಪನಿ ಹೆಲ್ಮೆಟ್ ಇಡೋ ಸರ್. ಅದು ಹೆಲ್ಮೆಟ್ ಅವ್ರು ತೊಗೋಬೇಕು. ಅವ್ನ ರೊಕ್ಕ ಇದ್ರೆ ಗಾಡಿ ಹೋಗಿ ಪೊಲೀಸ್ ಸ್ಟೇಷನ್ ಹಚ್ಚಬೇಕು, ಮತ್ತೆ ಮನೇಲಿ ರೊಕ್ಕ ಹೋಗ್ತಂದು ಗಾಡಿ ಮತ್ತೆ ಹೆಲ್ಮೆಟ್ ಬೇಕಾದ್ರೆ ಖರೀದಿ ಮಾಡ್ಕೊಂಡು ಹೋಗ್ಬೇಕು ಸರ್. ಇದೊಂದು ಕಂಪಲ್ಸರಿ ಸರ್. ಅವ್ರಿಗೆ ಫೈನ್ ಹಾಕೋದಿಲ್ಲ ಇದು 1 ವರ್ಷ ತನಕ. ನಾವು ಏನೇ ಬೆಂಗಳೂರೊಳಗ 100 ಮಂದಿದೊಳಗ ಒಬ್ಬನೇ ಹೆಲ್ಮೆಟ್ ಹಾಕೊಂಡು ನಮ್ಗೆ ಸಿಗಲ್ಲ ಸರ್. ಇಲ್ಲಿ 100 ಮಂದಿ ಹೊಂಟ್ರಂದ್ರೆ ಒಬ್ಬೊಬ್ಬರು ನಮ್ಮ 100 ಮಂದಿ ಹೆಲ್ಮೆಟ್ ಹಾಕೊಂಡು ಹೋಗೋ ಸಿಗಲ್ಲ. ಇದೊಂದು ಕಡ್ಡಾಯ ವೇಗಾ ಕಂಪ್ನಿನೇ ಕೊಡ್ಬೇಕು ಸರ್. ಮತ್ತೆ ಪೊಲೀಸರಿಗೆ ನೀವು ಹಿಂಗೆ ಆದೇಶ ಕೊಟ್ರಿ ಅಂದ್ರೆ ನಾವು ತನಿಖೆನ ಮೊದಲೇ ಹೆಲ್ಮೆಟ್ ಅಂತ ತಂದಿಟ್ಟು ಪೇಪರ್ ಅಂತ ಅವ್ರಿಗೆ ಉಪಯೋಗಿಲ್ಲ. ವೇಗಾ ಕಂಪ್ನಿನೇ ಹೆಲ್ಮೆಟ್ ತಂದು ಇದೊಂದು ಸರ್ SP ಸಾಹೇಬ್ರು ಇವತ್ತಿಗೆ ಜನ ಹಚ್ಚಿಬಿಟ್ಟವ್ರಿಗೆ ನೆನೆಸ್ತಾರೆ. ಇದರ ಜನ ಪ್ರತಿಯೊಬ್ಬರಿಗೆ ಹೆಲ್ಮೆಟ್ ಹಾಕೊಂಡೋದು ಕಲಿಸಿದ್ರೆ ನಾವು ಬೆಳಿಗ್ಗೆ ನಿಮ್ಗೆ ನೆನೆಸ್ತೇವೆ. ಇದು ಬಹಳ ದೊಡ್ಡ ಕೆಲಸ. ನಾವು ನಿಮ್ಗೆ ಚಾಲೆಂಜ್ ಇದು ಕೊಡುತ್ತಿಲ್ಲ, ಉಪದ್ರ ಹಾಸಲಿಕ್ಕಿಲ್ಲ ಅವ್ರಿಗೆ. ಇದೊಂದು ಬಹಳ ಸಣ್ಣ ಕೆಲಸ ಅದ. ನೀವು ಪ್ರಯತ್ನ ಮಾಡಿದ್ರೆ ಆತ ಸರ್. Sky Sunshine School, step towards better future. Jaishankar Colony, Shantiniketan Ground, Piswa Kalyan. College Park, the Creative School, school for quality and innovative education. करें एक बेहतर कल की शुरुआत आज से. Noble Public School. कंपल्सरी ವೇಗ ಹೆಲ್ಮೆಟ್ ಅವ್ರು ಇವತ್ತು ವೇಗ ಹೋಗಿ ಮತ್ತೆ ನಾಳೆ ಹಾಕೊಂಡು ಬಂದ್ರೆ ತೊಂದರೆ ತಿಳ್ಕೊ ಸರ್. ಮತ್ತೊಂದು ವೇಗ ಹೆಲ್ಮೆಟ್ ಕೊಡ್ಬೇಕು ಹೇಳಿ ಅವ್ರು ಎಷ್ಟು ಸಲ ಮನೆಗೆ ಬರ್ತಾರೆ ನೋಡಿ ಸರ್. ಇದೊಂದು ಸ್ಟ್ರಾಂಗ್ ಇದು ನೋಡಿ ಆನ್ಸರ್ ದಯಮಾಡಿ ವೆರಿ ಎಸೆನ್ಷಿಯಲ್ ಅದ ಸರ್. ಸರ್ 15-20 ವರ್ಷ ಪಡ್ಬೋದು ಸರ್. ಒಂದು ಮನೆ ಐತಿ ತಿನ್ನ ಸಾಯಲತ್ತವ ಸರ್. ಹೆಲ್ಮೆಟ್ ಹಾಕೊಂಡು ಸಾಯಲ್ಲ ಸರ್. ಸರ್ ಸರ್ ಇದು ಮುಂದೆ ಸರ್ ಸರ್ ನೀವು ಟೈಟ್ ಮಾಡಿದ್ರೆ ಪ್ರೊವಿಷನ್ ಅಲ್ಲ ಸರ್. ಮನೆ ಹೆಲ್ಮೆಟ್ ಹಾಕಬೇಕು. ಅವ್ರು ಬಂದು ದುಡ್ಡು ಇಸ್ಲಿ ಮಾಡಿದ್ರೆ ಆಗಲ್ಲ ಸರ್. ನೀವು ದುಡ್ಡು ಇಸ್ಲಿ ಮಾಡಿದ್ರೆ ಪೊಲೀಸರು ಮಿಸ್ಯೂಸ್ ಮಾಡ್ಬೋದು. 10 ಗಾಡಿ ಬರ್ತಾವ 5 ಮೇಲೆ 5 ಸೆಟ್ ಹೋಗ್ತಾರ ಮಣ್ಣು ವ್ಯವಸ್ಥೆ ತೆಗಿತಾರೆ. ಕಂಪಲ್ಸರಿ ವೇಗ ಹೆಲ್ಮೆಟ್ ತಗೋಬೇಕು. ಅದು ಒಂದು ಸರ್. ಎರಡನೇ ಇನ್ನೊಂದು SP ಸಾಹೇಬ್ರಿ ಸರ್, ನಮ್ಮ ಮಹಾರಾಷ್ಟ್ರ ಬಾರ್ಡರ್ ನಮ್ಮದು ಅಗ್ಗೌಡ್ ರೋಡ್ ಪೊಲೀಸರು ಬಂದಿಲ್ಲತ್ತಾರ ಸರ್. ಇಂಥ ರೈತರಿಗೆ ವ್ಯಾಪಾರಿಗೆ ಇಷ್ಟು ತಬಾರ ಹೋಗ್ಯಾರ ಸರ್. ನಿಮ್ಗೆ ಗೊತ್ತಿಲ್ಲ ಗೌಡ್ ರೋಡ್ ಮಹಾರಾಷ್ಟ್ರ ಜನ ನಮ್ದು ಬಿಸ್ನೆಸ್ ಬರ್ತಾರೆ ಸರ್. ತಾಂಬೂವಾಡಿ ಆ ಕಡೆ ಎಲ್ಲ ಬರ್ತಾರೆ ಸರ್. ಪೊಲೀಸರಿಗೆ ಹೆದರು ಒಟ್ಟು ಬರಲಿಕ್ಕೆ ಇರಲಿಲ್ಲ ಸರ್. ನಮ್ಮೆಲ್ಲ ದುಕಾನ್ಗಳು ಬಂದ್ ಮಾಡೋ ಕಡೆ ಬಂದ ಸರ್. ಫೈನ್ ಹಾಕ ಸರ್. 500 ಕೊಡಿ 1000 ಕೊಡಿ. ಅದೇ ಹೆಲ್ಮೆಟ್ ಇಲ್ಲ. ಈ ರೈತ ತರಕಾರಿ ಮಾಡಕ್ಕೆ ಬರ್ತಾರೆ, ಅವ್ರಿಗೂ ಫೈನ್ ಹಾಕೋದು. ಅದ್ರ ಸಲಕ್ಕೆ ಎಲ್ಲರೂ ಬಗೆಹರಿಸಬೇಕಂದ್ರೆ ಫಸ್ಟ್ ಇದು ಒಂದೇ ದಾರಿಯಿಂದ ಹೆಲ್ಮೆಟ್ ಹಾಕೊಂಡು ಕಲಿಸ್ಬೇಕು ಸರ್. ನಿಮ್ಮ ನೇತೃತ್ವದಲ್ಲಿ ಹೆಲ್ಮೆಟ್ ಹಾಕೊಂಡು ಎಲ್ಲರೂ ಕಲ್ತವ್ರು ಅಂದ್ರೆ ವರ್ಷಕ್ಕೆ ಒಂದು ತೋರಿಸೋ ಪರವಾಗಿಲ್ಲ ಸಾಯ ಮುಗಿಸ್ತೀವಿ ಸರ್. ಫಸ್ಟ್ ಕೆಲಸ ಸಣ್ಣ ಪರವಾಗಿ ಇರ್ತಾವೆ ಸರ್. ಈ ಸಭೆದೊಳಗ 50 ಲಕ್ಷ ರೂಪಾಯಿ ತಾವು ನಾನು BJP ನಮ್ಮ ಸರ್ಕಾರದಾಗ ಪೂಜೆ ಮಾಡಿದ್ವಿ. 50 ಲಕ್ಷ ರೂಪಾಯಿ ಕೊಟ್ಟಿಲ್ಲ. ನಾನು ಹೋಗಿ ಅಜಯ್ ನಾಗಭೂಷಣ್ ಅವರು ಅವನಿಗೂ ಹೋಗಿ ಪರ್ಸನಲ್ ಹೋಗಿ ನಾವು ಹೋಗಿ ಮಾತಾಡಿ ರಿಕ್ವೆಸ್ಟ್ ಮಾಡ್ಕೊಂಡು ಬಂದೀನಿ. ನಮ್ಮ ಕಡೆ ಗೋಶಾಲೆ ಭಾರಿ ಅವಶ್ಯಕತೆ ಇವೆ. ದನಗಳೆಲ್ಲ ಎಲ್ಲಿಂದಲೇ ಪೇಪರ್ ತಿಂದು ಸಾಯ್ಲತ್ತವ. ಮುದಿ ದನಗಳು ಜನ ಬಡವರು ಸಾಕಲ್ಲ ಅಂದ್ಬಿಟ್ಟು ರೋಡಿಗೆ ಬೀಳತ್ತಾರ. ಒಂದ್ ವೇಳೆ ದನವಾಡಿಗೆ ಗೋಶಾಲೆ ತಾವು ಮಾಡ್ಕೊಟ್ರಿ ಅಂದ್ರೆ ಒಳ್ಳೆ ಬೀದರ್ ಜಿಲ್ಲೆಗಳಿಗೆಲ್ಲ ಸರ್ ಕಲ್ಯಾಣ ಕರ್ನಾಟಕದವರು ನಂಬರ್ 1 ಗೋಶಾಲೆ ಮಾಡಿ ತೋರಿಸ್ತೀನಿ ಸರ್. ಇದೊಂದು ರಿಕ್ವೆಸ್ಟ್ ಸರ್. ಅಧಿವೇಶನಗಳು ಮಾತಾಡ್ಬೇಕಂತ ಹೇಳ್ತೀನಿ ಸರ್. ಈ ಇಶ್ಯೂ ಅಂಗನವಾಡಿ ಟೀಚರ್ ಅಪಾಯಿಂಟ್ಮೆಂಟ್ ಏನ್ ಮಾಡ್ಕೊಳ್ತಾರೆ ಸರ್. ಇನ್ನೊಂದು ಸಮೌಂಟ್ ಫಸ್ಟ್ ಪ್ರಿಫರೆನ್ಸ್ ಯಾರಿಗಪ್ಪ ಅಂದ್ರೆ ವಿಧವೆಯಲ್ಲಿ, ನೆಕ್ಸ್ಟ್ ಹ್ಯಾಂಡಿಕ್ಯಾಪ್ ಇಂಥವ್ರಿಗೆ ಅವಕಾಶ ಇದೆ. एक सर देखिए 2 मिनट सर ये प्रोसेस टोटल रॉन्ग है सर. यार विधवे बरनो यार हैंडिक्ಯಾಪ್ ಬರनो ಅವರಿಗೆ ಸಿಗಬೇಕಾಗಿ ನಾವು ಎಲ್ಲರೂ ಹೋಗಿ ಸರ್ಕಾರ ಯಾರಿಗೆ ಕೊಡ್ತೀವಿ ಅಂದ್ರೆ ಯಾವ ಹುಡುಗಿ 90% ತೋಡು 92% ತೋಡು ಮುಂದೆ ಸೈಂಟಿಸ್ಟ್ ಆಗಲಿಕ್ಕೆ ಅವ್ರಿಗೆ ಹೋಗಿ ಟೀಚರ್ ಮಾಡ್ತೀವಿ ನಾವು. 92% ತೋಡೋರಿಗೆ ಅವ್ರು ಮಾಡಿರ್ತಾವ ನೌಕರಿ ಸಿಗೋದಕ್ಕೆ ನಮಗೆ ಟೀಚರ್ ಮಾಡ್ತಾರೆ ಸರ್. ದಯಮಾಡಿ ಚೇಂಜ್ ಮಾಡಿಸಿ ನಾವು ಎಲ್ಲರೂ ಸೇರಿ ಬೆಳಗಾವಿ ಅಧಿವೇಶನಗಳು ಯಾರು ವಿಧವೆ ಇರ್ತಾರೋ ಯಾರು ಹ್ಯಾಂಡಿಕ್ಯಾಪ್ ಇರ್ತಾರೋ ಅವ್ರ ಮೆರಿಟ್ ಇದ್ದವ್ರು ಆಗ್ಬೇಕು ಅಷ್ಟೇ. ಅದೇ ಸರ್ ತಮ್ಮ ಮುಖಾಂತರ ತಾವು ಮಾತಾಡ್ಬೋದು ಸರ್. ಕ್ಯಾಬಿನೆಟ್ ಮಾತಾಡಿ ಸರ್, ಅಧಿವೇಶನಗಳು ಮಾತಾಡೋದು ಸರ್. ಇದು ಟೋಟಲ್ ತಪ್ಪಾಗುತ್ತೆ ಸರ್. ಪ್ರೋಸೆಸ್